ಎಲ್ಲೋ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ 888 ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ಹುಣ್ಣಿಮೆಯ ಪ್ರಯುಕ್ತ ನಿಮಗೆ ಹುಣ್ಣಿಮೆ ನಂತರ ಏನು ಶುಭ ಸೂಚನೆ ಬರೋದ್ರಲ್ಲಿದೆ, ಇಲ್ಲ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರ್ತಿದೆ ಅಂತ ನೋಡೋಣ. ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಬರ್ತಿದೆ, ಏನೆಲ್ಲ ನಿಮ್ಮ ಜೀವನಕ್ಕೆ ಯಾವ ಸಿಹಿ ಸುದ್ದಿ ಬರ್ತಾ ಇದೆ, ಏನಾಗ್ತಿದೆ ಅಂತ ನೋಡೋಣ. ಪ್ಲೀಸ್ ನನ್ನ ವಿವರಿಸಿ. ಓಕೆ, ಇಲ್ಲಿವರೆಗೂ ನೀವು ಏನನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದರೆ, ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆನ ಬ್ಯಾಲೆನ್ಸ್ ಮಾಡಿಕೊಂಡು ಬಂದ್ರಿ, ಆ ಸಮಸ್ಯೆಗೆ ಒಂದು ಕೊನೆ ಅಂತ ಕಾಣುತ್ತೆ ಹುಣ್ಣಿಮೆಯ ನಂತರ. ಇವತ್ತಿನ ನಂತರ ನಿಮ್ಮ ಜೀವನದಲ್ಲಿ ನೀವು ಯಾವ ಸಮಸ್ಯೆನ ನೀವು ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬಂದರೆ, ನಿಮ್ಮ ಕೆರಿಯರ್ ಜೊತೆ ನಿಮ್ಮ ಸಮಸ್ಯೆಗಳನ್ನು ಯಾವುದನ್ನು ನೋಡಬೇಕು, ಯಾವುದನ್ನು ಬಿಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಬಂದ್ರಿ, ಆ ಸಮಸ್ಯೆ ಕೊನೆ ಆಗುತ್ತೆ. ಆ ಸಮಸ್ಯೆ ಕೊನೆ ಆಗೋ ಟೈಮು ಹತ್ರದಲ್ಲಿ ಬಂದಿದೆ. ನೀವು ಮತ್ತೆ ನಿಮ್ಮ ಗುರಿಯನ್ನು ಸಾಧಿಸ್ತೀರಾ. ನಿಮ್ಮ ಗುರಿಯ ಕಡೆ ಗಮನನ ಕೊಡಿ. ನಿಮ್ಮ ಗುರಿಯ ಕಡೆ ಗಮನ ಕೊಟ್ಟಿದ್ದೇ ಆದರೆ ನೀವು ಬರೋ ಅಮಾವಾಸ್ಯೆ ಅಥವಾ ಮುಂದಿನ ಹುಣ್ಣಿಮೆ ಒಳಗಡೆ ನಿಮ್ಮ ಗೋಲನ್ನು ನೀವು ಸಾಧಿಸ್ತೀರಾ. ಅಷ್ಟರೊಳಗಡೆ ನಿಮ್ಮ ಏನು ಸಮಸ್ಯೆ ಇದೆ ನಿಮ್ಮ ಜೀವನದಲ್ಲಾಗ್ಬೋದು, ನಿಮ್ಮ ಕೆರಿಯರಲ್ಲಾಗ್ಬೋದು, ಆ ಸಮಸ್ಯೆಗಳೆಲ್ಲ ಒಂದು ಕೊನೆ ಅಂತ ಕಾಣುತ್ತೆ. ನೀವು ನಿಮ್ಮ ಟೈಮ್ ಈ ಹುಣ್ಣಿಮೆ ನಂತರ ನಿಮ್ಮ ಟೈಮು ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಬರುತ್ತೆ. ನೀವು ಒಬ್ಬರು ಸ್ಟಾರ್ ಆಗಿ ಬೆಳಿತೀರಾ. ನಿಮ್ಮನ್ನು ತುಂಬ ಗುರುತಿಸ್ತಾರೆ. ನೀವು ಒಬ್ಬರು ನಿಮ್ಮನ್ನು ಗುರುತಿಸೋ ಮಟ್ಟಿಗೆ ನೀವು ಬೆಳಿತೀರಾ ನಿಮ್ಮ ಜೀವನದಲ್ಲಿ ಅಂತ ಕೂಡ ಇಲ್ಲಿ ಇದೆ. ತುಂಬ ಹತ್ತಿರದಲ್ಲಿದೆ. ನೀವು ಸಾಧನೆ ಮಾಡೋ ಅಂಥದ್ದು, ನಿಮ್ಮ ಗೋಲನ್ನು ನೀವು ಸಾಧನೆ ಮಾಡೋ ಸಮಯ ತುಂಬ ಹತ್ತಿರದಲ್ಲಿ ಇದೆ. ಮತ್ತು ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಏನು ಕಷ್ಟ ಕಾರ್ಪಣ್ಯಗಳಿದ್ವೋ ಅದೆಲ್ಲದಕ್ಕೂ ಅತಿ ಬೇಗನೆ ಕ್ಲೈಮ್ಯಾಕ್ಸ್ ಅನ್ನೋದು ಸಿಗ್ತಾ ಇದೆ, ಕೊನೆ ಅನ್ನೋದು ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಇದೆ. ಮತ್ತು ನೀವು ಕೆಲವೊಂದ್ರ ಕಡೆ ಗಮನನ ಕೊಡಬೇಕು, ಕೆಲವೊಂದು ಆ್ಯಕ್ಷನ್ನ ತಗೋಬೇಕಾಗಿದೆ. ನಿಮ್ಮ ಗುರಿಯನ್ನು ನೀವು ರೀಚ್ ಆಗ್ತೀರಾ. ಎಂಥದ್ದೇ ಪರಿಸ್ಥಿತಿ ಬಂದರೂ ನೀವು ನಿಮ್ಮ ಗುರಿಯನ್ನು ಬಿಡೋದಿಲ್ಲ. ತುಂಬ ಜನ ನೀವು ಏನನ್ನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ತಡೀತಿದ್ದಾರೆ. ನೀವು ಅದನ್ನು ಮಾಡಬಾರ್ದು, ನೀವು ಅದರಲ್ಲಿ ಮುಂದುವರಿಬಾರ್ದು ಅಂತ. ಆದರೆ ನೀವು ಅದನ್ನು ದಾಟಿ ಮುಂದುವರಿತೀರಾ. ಅದನ್ನು ನೀವು ರೀಚ್ ಆಗ್ತೀರಾ ಅಂತ ಕೂಡ ಇಲ್ಲಿ ಇದೆ. ಯಾರು ಎಷ್ಟೇ ತಡೆದ್ರೂ ನಿಮ್ಮ ಗುರಿ ಕಡೆ ನಿಮ್ಮ ಗಮನ ಇರಲಿ. ನಿಮ್ಮ ಗುರಿ ಕಡೆ ನಿಮ್ಮ ಗಮನ ಇದ್ದಿದ್ದೇ ಆದರೆ ನೀವು ನಿಮ್ಮ ಗುರಿನ ರೀಚ್ ಆಗ್ತೀರಾ ಅಂತ ಕೂಡ ಇಲ್ಲಿ ಇದೆ. ಈ ಸಿಚುವೇಶನ್ ಏನಿದೆ, ನೀವು ಕೆಲವರು ಇಲ್ಲಿ ಪ್ರೀತಿ ಬಗ್ಗೆ ಕೂಡ ಯೋಚನೆ ಮಾಡ್ತಿರ್ಬೋದು. ನೀವು ಏನು ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಪ್ರೀತಿ ಕೂಡ ನಿಮಗೆ ಸಿಗುತ್ತೆ. ಅದು ಯಾವಾಗ ಅಂದರೆ ನಿಮ್ಮ ಗುರಿಯನ್ನು ನೀವು ಸಾಧಿಸಿದಾಗ ಮಾತ್ರ. ನೀವು ಏನು ಅನ್ನೋದನ್ನು ನೀವು ಒಬ್ಬ ಸ್ಟಾರ್ ಅನ್ನೋದನ್ನು ನೀವು ಅವರಿಗೆ ನೀವೇನು ಅನ್ನೋದನ್ನು, ನೀವೊಬ್ಬರು ಸ್ಟಾರ್ ಅನ್ನೋದನ್ನು ಅವರಿಗೆ ನೀವು ಗುರುತಿಸಿದ್ದೇ ಆದರೆ, ತೋರಿಸಿದ್ದೇ ಆದರೆ ಮಾತ್ರ ನಿಮ್ಮ ಪ್ರೀತಿ ಕೂಡ ನಿಮಗೆ ಸಿಗೋವಂಥ ಟೈಮ್ ಹತ್ರದಲ್ಲಿ ಇದೆ. ಅದರಿಂದ ನಿಮ್ಮ ಗುರಿ ಕಡೆ ಗಮನನ ಕೊಡಿ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಗುರಿನ ನಿಲ್ಲಿಸಬೇಡಿ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸ್ಟಾಪ್ ಮಾಡಬೇಡಿ. ತುಂಬ ಜನ ಅದನ್ನು ತಡೆಯಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಅದನ್ನು ನೀವು ಮಾಡಬೇಡಿ ಅಂತ ಕೂಡ ಇಲ್ಲಿ ಇದೆ. ಓಕೆ, ಥ್ಯಾಂಕ್ ಯು. ಏನಿದೆ, ಈ ಮೊದಲೇ ಹೇಳ್ದಾಗೆ ನಿಮ್ಮ ಕಷ್ಟ ಕಾರ್ಪಣ್ಯ, ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲವೂ
ಕರಗೋಗುವಂಥ ಸಮಯ ತುಂಬ ಹತ್ತಿರದಲ್ಲಿದೆ. ಅದರಿಂದ ನೀವು ಆ ಸಮಸ್ಯೆಗಳ ಕಡೆ ಗಮನನ ಹರಿಸ್ತಲೇ ನಿಮ್ಮ ಗೋಲ್ ಕಡೆ ನೀವು ಗಮನನ ಹರಿಸಿದ್ದೆ ಆದರೆ ನೀವೊಬ್ಬರು ಸ್ಟಾರ್ ಆಗಿ ಬದಲಾಗ್ತೀರಾ. ನಿಮ್ಮ ವ್ಯಾಲ್ಯೂನ ಎಲ್ರಿಗೂ ತಿಳಿಸ್ಕೊಡ್ತೀರಾ. ನಿಮ್ಮ ವ್ಯಾಲ್ಯೂನ ಅವರು ತಿಳ್ಕೊಂಡಿದ್ದೇ ಆದರೆ ಆನಂತರ ನಿಮಗೆ ಯಾವುದೇ ರೀತಿ ಅವರಿಂದ ಸಮಸ್ಯೆಗಳಾಗಲಿ ಕಷ್ಟ ಕಾರ್ಪಣ್ಯಗಳಾಗಲಿ ಯಾವುದೂ ಆಗೋದಿಲ್ಲ. ನಿಮ್ಮ ವ್ಯಾಲ್ಯೂನ ಅವರು ತಿಳ್ಕೊಂಡ್ಮೇಲೆ ಅವರು ನಿಮ್ಮನ್ನು ತುಂಬ ಗೌರವಿಸ್ತಾರೆ. ನಿಮಗೆ ಇವಾಗ ಏನು ನೀವು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀರಾ, ಏನು ನನಗೆ ಯಾರು ಇಲ್ಲ ಅಂತ ಕೂಡ ನೀವು ಅಂದ್ಕೊಂಡಿರ್ಬೋದು. ಆದರೆ ನೀವು ನಿಮ್ಮ ಗೋಲ್ನ ಸಾಧಿಸಿದ್ದೇ ಆದರೆ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನಕ್ಕೆ ತುಂಬ ಬದಲಾವಣೆ ಅನ್ನೋದು ಬರ್ತಿದೆ, ಪ್ರೀತಿ ಅನ್ನೋದು ಬರ್ತಿದೆ. ನೀವು ಒಂದು ಸಾಧನೆ ಕಡೆ, ಒಂದು ಗುರಿ ಕಡೆ ಗಮನ ಹರಿಸ್ತಾ ಇದ್ದೀರಾ. ಆ ಗುರಿ ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ತಲುಪಿಸುತ್ತೆ. ನೀವು ಯಾರು ಅನ್ನೋದನ್ನು ತೋರಿಸುತ್ತೆ. ಇರೋವಂಥ ಸಮಸ್ಯೆಗಳೆಲ್ಲದನ್ನು ಕರಗಿಸುತ್ತೆ. ಮತ್ತು ನಿಮಗೆ ಗಿಫ್ಟ್ ಕೂಡ ಕೊಡ್ಬೋದು. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಗಿಫ್ಟ್ ಕೂಡ ಬರ್ಬೋದು. ಅಥವಾ ನಿಮ್ಮನ್ನು ಗೌರವಿಸ್ತಿರೋ ವ್ಯಕ್ತಿಗಳು ಕೂಡ ನಿಮಗೆ ಗಿಫ್ಟ್ ಕೊಡ್ಬೋದು. ಅಥವಾ ನೀವು ಗೌರವಿಸೋ ಅಂಥ ನಿಮ್ಮ ಗುರುಗಳಿಗಾಗಲಿ ನಿಮ್ಮ ತಾಯಿ ಸ್ಥಾನದಲ್ಲಿರೋರಿಗಾಗಲಿ ನೀವು ಗಿಫ್ಟನ್ನ ಕೊಡ್ಬೋದು. ಮತ್ತು ನಿಮ್ಮ ಗುರುಗಳನ್ನು ನೀವು ಹುಣ್ಣಿಮೆ ನಂತರ ಮೀಟ್ ಆಗ್ಬೋದು. ಅಲ್ಲ, ಅವರೇ ನಿಮ್ಮ ಗುರುಗಳೇ ನಿಮಗೆ ಹೇಳ್ದಲೇ ನಿಮಗೆ ಸರ್ಪ್ರೈಸ್ ಕೂಡ ಕೊಡ್ಬೋದು. ನಿಮ್ಮನ್ನು ಮೀಟ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬ ಇದೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.